ಗಾಜಾದಲ್ಲಿ ಹಮಾಸ್ ಇಸ್ರೇಲ್ ಕದನ ವಿರಾಮ ವಿರೋಧಿಸಿ ನೆತನ್ಯಾಹು ಸಮ್ಮಿಶ್ರ ಸರ್ಕಾರದ 3 ಮಂತ್ರಿಗಳು ರಾಜೀನಾಮೆ ನೀಡಿದ್ದಾರೆ. ತೀವ್ರ ಬಲಪಂಥೀಯ ಪಕ್ಷವಾದ ಜೋಯಿಶ್ ಪವರ್ ಪಾರ್ಟಿ ಸರ್ಕಾರಕ್ಕೆ ತನ್ನ ಬೆಂಬಲವನ್ನು ವಾಪಸ್ಸು ಪಡೆದಿದೆ. ಪರಿಣಾಮವಾಗಿ ನೆತನ್ಯಾಹು ಸರ್ಕಾರದ ಬಹುಮತದ ಸಂಖ್ಯೆ ಕುಸಿದಿದೆ. ಆದರೆ ಸರ್ಕಾರಕ್ಕೆ ಅಪಾಯವಿಲ್ಲ ಎನ್ನಲಾಗಿದೆ. ಇಸ್ರೇಲ್ ರಕ್ಷಣಾ ಮಂತ್ರಿಯೂ ಆಗಿರುವ ಜೋಯಿಶ್ ಪವರ್ ಪಾರ್ಟಿ ನಾಯಕ ಇತಾಮಾರ್ ಬೆನ್ ಗ್ವಿರ್ ಜೊತೆ ಇತರೆ 2 ಮಂತ್ರಿಗಳು ಭಾನುವಾರ ರಾಜೀನಾಮೆ ನೀಡಿದ್ದಾರೆ. ಬೆನ್ ಗ್ವಿರ್ ಈ ಮುನ್ನವೂ ಕದನ ವಿರಾಮ ಒಪ್ಪಂದವನ್ನು ವಿರೋಧಿಸಿ ಬಂದಿದ್ದರೂ ಸರ್ಕಾರವನ್ನು ಉರುಳಿಸುವ ಕೆಲಸವನ್ನು ಮಾಡುವುದಿಲ್ಲ ಎಂಬ ಆಶ್ವಾಸನೆಯನ್ನು ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ನೀಡಿದ್ದಾರೆ. ಕದನ ವಿರಾಮ ಒಪ್ಪುವುದು ಭಯೋತ್ಪಾದಕರ ಗೆಲುವು ಎಂಬುದು ಗ್ವಿರ್ ನಿಲುವು. ಕದನ ವಿರಾಮ ಒಪ್ಪಂದದ ಭಾಗವಾಗಿ ಹಮಾಸ್ ಇಂದು ಬಿಡುಗಡೆ ಮಾಡಲಿರುವ 33 ಇಸ್ರೇಲ್ ಒತ್ತೆಯಾಳುಗಳ ಹೆಸರು ವಿವರಗಳ ಪಟ್ಟಿಯನ್ನು ಇಸ್ರೇಲ್ ಸರ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟಿಸಿದೆ.